ಹೆಲೋ, ಇವತ್ತಿನ ವಿಷಯ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಬಿಗಿನರ್ಸ್. ಇವಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ ಯೋಚಿಸ್ತಾರೆ, ನಾವು ಹೇಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಣ, ಏನು ಮಾಡೋಣ, ಯಾವಾಗ ಶುರು ಮಾಡೋಣ, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಯಾವಾಗ ಸ್ಟೂಡೆಂಟ್ಸ್ ಡಿಗ್ರಿ ಕಾಲೇಜಸ್ಗೆ ಬರ್ತಾರೆ, ದೇ ವಿಲ್ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಇನ್ ಫ್ರಂಟ್ ಆಫ್ ದೆಮ್ as to what to do, what not to do, which exams are the best for which we have to prepare, what are the professions that we need to choose, what shall I focus and what shall I not focus on. So ನನ್ನ ಪ್ರಕಾರ ನೀವು ಯಾವುದೇ ಒಂದು ಪ್ರೊಫೆಷನ್ನ ಚೂಸ್ ಮಾಡಿ, ಯಾವುದೇ ಒಂದು ಎಕ್ಸಾಮ್ಗಾಗಿ ಪ್ರಿಪೇರ್ ಆಗಿ, ನಿಮ್ಮ ಜರ್ನಿ ಅವಾಗಿಂದ ಶುರು ಆಗುತ್ತೆ ವೆನ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಸೆಲ್ಫ್, ಸೀರಿಯಸ್ ಅಬೌಟ್ ಯುವರ್ ಫ್ಯೂಚರ್. ಹಾಗಾಗಿ ನೀವು ಯಾವಾಗ ಸ್ಟೂಡೆಂಟ್ ಆಗಿ ಯಾವುದೇ ಒಂದು ಸಬ್ಜೆಕ್ಟ್ಸ್ ಅಥವಾ ಕೋರ್ಸ್ ಆಫ್ ಎಜುಕೇಷನ್ನ ಚೂಸ್ ಮಾಡ್ತೀರಾ, ಸ್ಟ್ರೀಮ್ಸ್ ಆಫ್ ಎಜುಕೇಷನ್ನ ಚೂಸ್ ಮಾಡ್ತೀರಾ, ಆ ಟೈಮಿಂದಾನೇ ನಿಮ್ಮ ಕಾಂಪಿಟೇಷನ್ ಜರ್ನಿ ಶುರು ಆಗುತ್ತೆ. ಯಾಕಂದರೆ ನಾವು ಇರೋ ಎರಾ, ಇಟ್ಸ್ ಅ ಕಾಂಪಿಟೇಟಿವ್ ಎರಾ. ವೆದರ್ ಐ ಹ್ಯಾವ್ ಟು ಗೆಟ್ ಅ ಪ್ರೈವೇಟ್ ಜಾಬ್ ಆರ್ ಅ ಗವರ್ಮೆಂಟ್ ಜಾಬ್, ಮೈ ಪ್ರಿಪ್ರೇಷನ್ ಶುಡ್ ಬಿ ದೇರ್ ಇನ್ ಅಡ್ವಾನ್ಸ್. For me, anything is a competitive exam. Any exam for that matter which provides me higher education opportunities or provides me job can be considered as competitive exams. So ಬನ್ನಿ ನೋಡೋಣ ಈ ವಿಡಿಯೋಯಲ್ಲಿ what and all can be done for preparation of competitive exams. Now, ಇವಾಗ ನಾವು ಹೇಳ್ತಾ ಇರೋ era is a competitive era, technological advancement era. ಇಲ್ಲಿ 4D ಟೆಕ್ನಾಲಜಿ, 3D ಟೆಕ್ನಾಲಜಿ, 6D, 12D ಟೆಕ್ನಾಲಜಿ ತನಕ ಜನ ಹೋಗಿದ್ದಾರೆ. ಎಲ್ಲಿವರೆಗೂ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದೆ, ಮೇ ಬಿ ವಿ ಕಾಂಟ್ ಇಮ್ಯಾಜಿನ್ ಆಲ್ಸೋ. ಓಕೆ, ದೀಸ್ ಡೇಸ್ ಪೀಪಲ್ ಕ್ಯಾನ್ ಕ್ಲಿಕ್ ಫೋಟೋ ಬೈ ಪುಟಿಂಗ್ ಪಿಕ್ಸೆಲ್ ಕ್ಯಾಪ್ಸ್ ಇನ್ ದಿಯರ್ ಫಿಂಗರ್ಸ್ ಆಸ್ ವೆಲ್. ಅಷ್ಟೊಂದು ಎಲ್ಲ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿ ನಾವು ಯಾವುದಾದ್ರೂ ಸ್ಟ್ರಾಟಜಿ ಅಡಾಪ್ಟ್ ಮಾಡಬಾರ್ದಾ? ನಾವು ಅಡಾಪ್ಟ್ ಮಾಡೋಣ, ನಾವು 4D ಸ್ಟ್ರಾಟಜಿನ ಅಡಾಪ್ಟ್ ಮಾಡೋಣ. ಇವಾಗ 4D ಸ್ಟ್ರಾಟಜಿ ಅಂದರೆ ಏನು? ಇದು ಫಸ್ಟು ನಾವು ಡಿಸಿಷನ್ಸ್ ತಗೊಳ್ಳೋದು ಕಲ್ತ್ಕೊಳ್ಬೇಕು. ಡಿಸಿಷನ್ಸ್ ನಮ್ಮ ಬಗ್ಗೆ, ನಾವು ಏನೆಲ್ಲ ಮಾಡ್ತೀವಿ, ನಮ್ಮ ಟಾರ್ಗೆಟ್ಸ್ ಏನಿದೆ. ಐ ನೀಡ್ ಟು ಡಿಸೈಡ್ ವಿತ್ 2 to 3 ಆಪ್ಷನ್ಸ್ ವಾಟ್ ಐ ವಿಲ್ ಕೀಪ್ ಇನ್ ಮೈ ಮೈಂಡ್. ಓಕೆ, ದಿಸ್ ಇಸ್ ಆಲ್ ವಾಟ್ ಐ ನೀಡ್ ಟು ಡೂ, ದಿಸ್ ಇಸ್ ಹೌ ಐ ವಿಲ್ ಡೂ. ಸೊ ಫಸ್ಟ್ ಐ ಶುಡ್ ಬಿ ಕ್ಲಿಯರ್ ಆನ್ ಮೈ ಡಿಸಿಷನ್ಸ್, ಮೈ ಟಾರ್ಗೆಟ್ಸ್ ಆ್ಯಂಡ್ ಮೈ ಗೋಲ್. ಆ್ಯಂಡ್ ಐ ಶುಡ್ ಆಲ್ಸೋ ಬಿ ಡಿಟರ್ಮಿನೇಟ್ ಅಬೌಟ್ ಇಟ್. ಇವಾಗ ಎಷ್ಟೊಂದು ಬಾರಿ ಬೇರೆ ಬೇರೆ ಸಂದರ್ಭಗಳು ಬರ್ತಾ ಹೋಗುತ್ತೆ. Now, I may start my graduation with an objective that I may become a lawyer, but I may find some kind of social pressure, peer group pressure, friends, social circle means your family, your relatives, ಇಲ್ಲ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಹಿಂಗೆ ಮಾಡು, ಹಂಗೆ ಮಾಡು, ಎಷ್ಟೊಂದೆಲ್ಲ ಒಪಿನಿಯನ್ಸ್ ಬರುತ್ತೆ. ಒಪಿನಿಯನ್ಸ್ನ ಕೇಳಿ, ಬಟ್ ಅಪ್ಲೈ ಯುವರ್ ಮೈಂಡ್, ಅಪ್ಲೈ ಯುವರ್ ಬ್ರೈನ್, ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. Identify your interest. Identify what you like to do. First of all, you need to identify that. And when you identify, you very clearly know, yes, this is my decision. Stand for it. Be for it. ಯಾರಾದರೂ ಬಂದು ಹೇಳ್ತಾರೆ ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ, ಒಂದೇ ಸತಿ ಟರ್ನ್ ಆಗಬೇಡಿ. ನೀವು ತಗೊಂಡಿರೋ ಡಿಸಿಷನ್ಸ್ನ ನೀವು ಫಸ್ಟ್ ಗಟ್ಟಿಯಾಗಿ ನಿಲ್ಲಬೇಕು. ಅದಕ್ಕಾಗಿ ಯು ಶುಡ್ ಬಿ ಮೋರ್ ಸ್ಟ್ರಾಂಗರ್ ಫಾರ್ ಯೋರ್ ಡಿಸಿಷನ್ಸ್ ದ್ಯಾನ್ ಎನಿ ಒನ್ ಎಲ್ಸ್. ದೆನ್ ಯು ಶುಡ್ ಬಿ ಡೆಡಿಕೇಟೆಡ್. You should have not just a dream of pursuing something. You should work for it. ನೀವು ಕನ್ಸಿಸ್ಟೆಂಟ್ ಆಗಿ ಅದ್ ಕಡೆಗೆ ಕೆಲಸ ಮಾಡಬೇಕು. You need to put your efforts. Okay? And you need to discipline, you need to develop a life discipline. What I mean by life discipline over here is, ನೀವು 24 hours ಅಲ್ಲಿ ಕೆಲವೊಂದು ಅವರ್ಸ್ನ ನಾನು ಈ ಟಾರ್ಗೆಟ್ಗೋಸ್ಕರ ಮಾತ್ರ ಡೆಡಿಕೇಟ್ ಮಾಡ್ತೀನಿ ಅಂತ ಉದ್ದೇಶ ಇಟ್ಕೊಳ್ಬೇಕು. Yes, I am going to dedicate this much of time of my life for this work, for my goal, for my target. If your efforts are consistent, even the nature is going to help you succeed. Nature is also going to stand with you for the achievement of your targets. If you adopt this 4D technology, clear on decision, strong determination, hard work and dedication, and life discipline, then no one can stop you from reaching your point of success. Next one being, this is the magic mantra. What is the magic mantra over here? You need to be strong on the mentioned subjects. Okay? Over here, all social science subjects, history, art, culture, political science, economics, geography, sociology, ಎಲ್ಲ ಬಗ್ಗೆ ತುಂಬ ಗಮನ ಕೊಟ್ಟು ಓದಬೇಕು.
ನೀವು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ ಪ್ಯಾಟ್ರನ್ನ ನೋಡಿದರೆ ಅದು FD ಎಕ್ಸಾಮ್ ಇರಬಹುದು, SD ಎಕ್ಸಾಮ್ ಇರಬಹುದು, IAS KS ಎಕ್ಸಾಮ್ ಇರಬಹುದು, ಯು ಟೇಕ್ ಎನಿ ಎಕ್ಸಾಮ್ ಪೇಪರ್ಸ್ that are related to government jobs. They focus on these subjects. Almost 50% of your portions come from this. And the other 50 is divided in terms of GK and science. Okay? When I am saying about science, ನೀವು ಸೈನ್ಸ್ ಅಲ್ಲಿ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಗಮನ ಕೊಡಿ. ಈ ನಡುವೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆನೂ ಬಹಳ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇವಾಗ ನೀವು ಅಂದ್ಕೊಂಡಿರಬಹುದು, ಅಯ್ಯೋ ನಾವಂತೂ ಆರ್ಟ್ ಸ್ಟ್ರೀಮಲ್ಲಿ ಇದ್ದೀವಿ, ಸೈನ್ಸ್ ಅವರು ಅಂದ್ಕೊಂಡಿರಬಹುದು ನಾವಂತೂ ಸೈನ್ಸ್ ಸ್ಟ್ರೀಮಲ್ಲಿ ಇದ್ದೀವಿ, ಅದು ಹೇಗೆ ಮಾಡೋಕ್ಕೆ ಸಾಧ್ಯತೆ? ಡೋಂಟ್ ವರಿ, ಯು ಡೋಂಟ್ ಹ್ಯಾವ್ ಟು ವರಿ ಎಟ್ ಆಲ್, ಬಿಕಾಸ್ ಇಫ್ ಯು ಆರ್ ready to read and understand your 9th standard, 10th standard, 11th standard, 12th standard books like NCERT books, if I have to be more specific, ಜೊತೆಗೆ PUC books, ಡಿಗ್ರಿ ಬುಕ್ಸ್ನ ನೀವು ನೆಟ್ಟಾಗಿ ಓದ್ಬಿಟ್ರೆ 70% ಪ್ರಿಪ್ರೇಷನ್ ಹಾಗೆ ಆಗೋಯ್ತು, 100% ಆಗೋಯ್ತು. ನೀವು ಅದನ್ನು ನೀಟಾಗಿ ಓದಿದರೆ ಸಾಕು. ಮತ್ತೆ ಮಗಪ್ ಮಾಡಕ್ಕೆ ಹೋಗಬೇಡಿ, ಅರ್ಥ ಮಾಡಿ ಓದಿ. When you understand and read, the concepts are registered in your mind till the end of your life. But if you are mugging up, it's going to be for temporary, that's it. It's not going to be for a long term. And ಕನ್ನಡ ಇಂಗ್ಲೀಷ್ನ ಮರ್ತೆ ಹೋಗಬಾರ್ದು. ನಾವು ಕರ್ನಾಟಕದಲ್ಲಿ ಗವರ್ಮೆಂಟ್ ಜಾಬ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಕನ್ನಡ ಇದ್ದೇ ಇರುತ್ತೆ. ಎಷ್ಟೊಂದು ಸ್ಟೂಡೆಂಟ್ಸ್ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಬಂದಾಗ ಎಕ್ಸಾಮ್ಸ್ ಇರಬಹುದು, ಕಾಲೇಜಲ್ಲಿ ಪಾಠ ಇರಬಹುದು, ತುಂಬ ರಿಲಕ್ಟೆಂಟ್ ಆಗಿ ತಗೊಳ್ತಾರೆ. ಅದ್ಯಾರು ಓದ್ತಾರೆ, ಅದ್ಯಾಕೆ ಬೇಕು ಅಂತ ಅಂದ್ಕೊಳ್ತಾರೆ. ಹಂಗಿಲ್ಲ. English and Kannada are two such subjects which also teaches you moral values of life, ethics of life. You need to give importance to these subjects, and they improve your grammar part, which is very important for clearing the exam as well as having the best communication. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗಬೇಕಂದ್ರೆ ನಿಮಗೆ ಎರಡೂ ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಿಮಗೆ ಗೊತ್ತೇ ಆಗೋದಿಲ್ಲ. ಇವಾಗ ನೀವು ನೋಡಿ, ನಿಮಗೆ ಪ್ರತಿದಿನ ಇಂಗ್ಲೀಷ್ ಕ್ಲಾಸಸ್ ಅಥವಾ ಕನ್ನಡ ಕ್ಲಾಸಸ್ ಆಗ್ತಾ ಹೋಗುತ್ತೆ, ಗ್ರಾಮರ್ ಕಲಿತೀರಾ, ಮಾತಾಡೋದು ರೀತಿ ಕಲಿತೀರಾ, ನಿಮಗೆ ಗೊತ್ತೇ ಆಗೋದಿಲ್ಲ ಹೌ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ ದೋಸ್ ಎಕ್ಸಾಮ್ಸ್. ಅನ್ನೋಯಿಂಗ್ಲಿ ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಸರ್ಟನ್ ಎಕ್ಸಾಮ್ಸ್. ಸೊ ಇಫ್ ಯು ಫೋಕಸ್ ಆನ್ ಆಲ್ ದೀಸ್ ಸಬ್ಜೆಕ್ಟ್ಸ್ ದಟ್ ಐ ಹ್ಯಾವ್ ಮೆನ್ಷನ್, ಯು ಆರ್ ರೆಡಿ ಫಾರ್ ಯೋರ್ ಎಕ್ಸಾಮ್. And if you have an objective to really crack your exam, don't just depend upon books. Refer websites. There are so many websites which provide so much of information about questions, about concepts. Download apps in your mobile. Refer YouTube videos. Refer valuable YouTube videos. Reliable YouTube videos. Okay? Then there will be certain books which are exam oriented books. For example, ನೀವು PSI exam ಬರಿತಾ ಇದ್ರೆ PSI examಗೋಸ್ಕರನೇ ಎಷ್ಟು ಬುಕ್ಸ್ ಪ್ರಿಂಟ್ ಆಗಿರುತ್ತೆ, ಆ ಥರದ್ದು ಒಂದು 2 ಬುಕ್ಸ್ ತೊಗೊಂಡು ಬನ್ನಿ, ಅದನ್ನು ನೀಟಾಗಿ ಓದಿ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿರೋದು ಒಂದು ಬುಕ್ಸ್ ತಕ್ಕ ತಗೊಳ್ಳಿ, ಒಂದರಲ್ಲಿ ಸಿಲೆಬಸ್ ತಕ್ಕ ಹಾಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಶಾರ್ಟ್ ನೋಟ್ಸ್ ಕೊಟ್ಟಿರ್ತಾರೆ, ಆ ಥರ ಬುಕ್ ಒಂದು ತೊಗೊಂಡು ಬನ್ನಿ. ಈ ಥರ ಎಫರ್ಟ್ ಹಾಕಿದರೆ ನೀವು ಎಕ್ಸಾಮ್ಗೆ ರೆಡಿ ಆಗೋ ಥರನೇ ಇದ್ದೀರಾ. ದೆನ್ ಪ್ರತಿದಿನ ನ್ಯೂಸ್ ಪೇಪರ್ ರೀಡಿಂಗ್ ಇರಲೇಬೇಕು. ಇವಾಗ ಕೆಲವೊಂದು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಮ್ಯಾಮ್ ಪ್ರತಿದಿನ ಯಾರು ಓದ್ತಾರೆ, ತುಂಬ ಟೈಮ್ ಹಿಡಿಯುತ್ತೆ. ನೋ, ಯು ಶುಡಂಟ್ ಕಂಪ್ಲೇಂಟ್ ಅಬೌಟ್ ಇಟ್. ಈವನ್ ಇಫ್ ಯು ಕಾಂಟ್ ರೀಡ್ ಇಟ್ ಇನ್ ಡೀಟೇಲ್, ಯು ಶುಡ್ ಬ್ರಷ್ ಅಪ್. ಎವ್ರಿ ಡೇ ಹೆಡ್ಲೈನ್ಸ್ ಅಂತೂ ಓದಲೇಬೇಕು ನೀವು. ಮತ್ತು 1-2 ನ್ಯೂಸ್ ಪೇಪರ್ನ ಓದೋಕ್ಕೆ ಅಭ್ಯಾಸ ಮಾಡಿ. ಮತ್ತು ಕ್ವಾಲಿಟೇಟಿವ್ ನ್ಯೂಸ್ ಪೇಪರ್ಸ್ನ ಓದಿ. ಹಿಂದೂ, ಡೆಕ್ಕನ್ ಕ್ರಾನಿಕಲ್, ಎಕನಾಮಿಕ್ ಟೈಮ್ಸ್, ಇಂಥ ನ್ಯೂಸ್ ಪೇಪರ್ಸ್ನ ಓದಿ, ಸೊ ದಟ್ ಯು ಹ್ಯಾವ್ ನ್ಯಾಷನಲ್ ಅಫೇರ್ಸ್. ಓಕೆ, ನೆಕ್ಸ್ಟ್ ಬಂದು 2 ಬುಕ್ನ ಮೇಂಟೈನ್ ಮಾಡಿ. 1 ಬುಕ್ಕಲ್ಲಿ MCQs ಬರೀರಿ. ಪ್ರತಿದಿನ ಅಟ್ಲೀಸ್ಟ್ 30-40 MCQsನ ಓದಿ, ಅದನ್ನು ಬರೀರಿ, ಅದನ್ನ ಮಗ್ಗಪ್ ಮಾಡಿ. ಯಾವುದನ್ನ ಅರ್ಥ ಮಾಡೋಕ್ಕಾಗತ್ತೆ ಅರ್ಥ ಮಾಡಿ, ಯಾವುದನ್ನ ಮಗ್ಗಪ್ ಮಾಡಬೇಕು ಅದನ್ನ ಮಗ್ಗಪ್ ಮಾಡಿ. ದೆನ್ ಕೆಲವೊಂದು ಸಂದರ್ಭದಲ್ಲಿ ನೀವು ಇವಾಗ ಹೇಳಬಹುದು ಮಗ್ಗಪ್ ಅಂತ, ಇವಾಗ ಮೇಡಮ್ ಹೇಳಿದ್ರು ಮಗ್ಗಪ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಸಮ್ ಥಿಂಗ್ಸ್ ಆರ್ ದೇರ್ ವಿಚ್ ವಿ ನೀಡ್ ಟು ಮಗ್ಗಪ್, ಲೈಕ್ ದ ಇಯರ್ ಆಫ್ ಈವೆಂಟ್ಸ್, ಲೈಕ್ ಅರ್ತ್ ಡೇ ವೆನ್ ಇಟ್ ಇಸ್ ಸೆಲಿಬ್ರೇಟೆಡ್, ಎನ್ವಿರಾನ್ಮೆಂಟ್ ಡೇ ಯಾವಾಗ ಸೆಲಿಬ್ರೇಟ್ ಆಗುತ್ತೆ. ಸೊ ಕೆಲವೊಂದು ವಿಷಯಗಳನ್ನು ನೀವು ಮಗ್ಗಪ್ ಮಾಡಲೇಬೇಕು. ಹಾಗೆಯೇ ನೋಟ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಇವಾಗ ನಾನು ಇಷ್ಟೊಂದು ಸಬ್ಜೆಕ್ಟ್ಸ್ ಬಗ್ಗೆ ಹೇಳಿದೆ, ಇವಾಗ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ನೀವು ಎಕ್ಸಾಮ್ ದಿನ ಇದ್ದರೆ ನೀವು ಎಲ್ಲ ಬುಕ್ಸ್ ಓಪನ್ ಮಾಡಿ ಕೂತ್ಕೊಳ್ತೀರಾ? ಇಲ್ಲ ತಾನೆ.
ಹಾಗಾಗಿ ನೀವು ಯಾವುದೇ ಒಂದು ಟಾಪಿಕ್ನ ಓದ್ತೀರಾ ಅದನ್ನ ಸ್ಮಾಲ್ ನೋಟ್ಸ್ ಮಾಡ್ತಾ ಹೋಗಿ. ಆ ಸ್ಮಾಲ್ ನೋಟ್ಸ್ ಮಾಡ್ತಾ ಹೋದಾಗ ನಿಮಗೆ ರೆಫರೆನ್ಸು ಸಿಗತ್ತೆ, ರಿವೈಸ್ ಮಾಡೋಕ್ಕೂ ಈಸಿ ಆಗ್ತಾ ಹೋಗುತ್ತೆ. ಮತ್ತು ಇದು ಎರಡು ಪ್ರಾಕ್ಟೀಸಸ್ನ ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳಿ. 1 ತಿಂಗಳು ಮಾಡಿ, 3 ತಿಂಗಳು ಮಾಡಿ ಬಿಡಬೇಡಿ. ಯಾಕಂದರೆ ಸ್ಟೂಡೆಂಟ್ಸ್ ಇವಾಗ ಟೀಚರ್ಸ್ ಹೇಳಿದ ಮೇಲೆ ಮಾಡೋಣ ಅಂತ ಮಾಡಿರ್ತಾರೆ. ಬಟ್ ಲಾಸ್ಟಲ್ಲಿ ಹೋಗಿ ಏನು, ಬಿಡು ಇವತ್ತಿಲ್ಲ ಬಿಡು, ನಾಳೆ ಇಲ್ಲ ಬಿಡು ಮಾರನೇ ದಿನ, ಆ ಥರ ಬಿಟ್ಟು ಹೋಗ್ತಾರೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನ್ನ. ಇದೆಲ್ಲ ನನ್ನ ಅಭಿಪ್ರಾಯ. ಬಟ್ ಅಲ್ಟಿಮೇಟ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಯುವರ್ ಓನ್ ರೆಸಿಪಿ ಆಫ್ ಸಕ್ಸಸ್. ಇವಾಗ ನಾವು ಮಸಾಲೆ ದೋಸೆ ಎಲ್ಲ ಕಡೆ ತಿಂತೀವಿ, ಎಲ್ಲರದ್ದು ಮಸಾಲೆ ದೋಸೆ ಚೆನ್ನಾಗಿರುತ್ತೆ. ಆದರೆ ಯುನೀಕ್ ಆಗಿರೋ ಒಂದು ಹೋಟೆಲ್ ಇರುತ್ತಲ್ವ, ತುಂಬ ಫೇಮಸ್ ಆಗಿರುತ್ತೆ. ಹಾಗೇನೆ ನಿಮ್ಮ ಸಕ್ಸಸ್ ಸ್ಟೋರಿನ ನೀವೇ ಸ್ವಂತ ಡಿಸೈನ್ ಮಾಡಬೇಕು. ನಾನು ಹೇಗೆ ನಾನು 24 ಅವರ್ಸ್ನ ಅಲೋಕೇಟ್ ಮಾಡಿ ಡೆಡಿಕೇಟೆಡ್ ಆಗಿ ಓದ್ತೀನಿ, ಹೇಗೆ ನಾನು ನನ್ನ ಗುರಿಗಳನ್ನು ಸಾಧನೆ ಮಾಡ್ತೀನಿ. ಆಬ್ಸ್ಟಿಕಲ್ಸ್ ಎಲ್ಲರ ಲೈಫಲ್ಲೂ ಇರುತ್ತೆ. ಎನಿ ಒನ್ ಆನ್ ದಿಸ್ ಅರ್ತ್ ಹ್ಯಾಸ್ ಆಬ್ಸ್ಟಿಕಲ್ಸ್. ನೋ ಒನ್ ಇಸ್ ಫ್ರೀ ಫ್ರಮ್ ಆಬ್ಸ್ಟಿಕಲ್ಸ್, ಹರ್ಡಲ್ಸ್ ಆರ್ ಪ್ರಾಬ್ಲಮ್ಸ್ ಆರ್ ಚಾಲೆಂಜಸ್. ನೀವು ಅದನ್ನು ಹೇಗೆ ಓವರ್ಕಮ್ ಮಾಡ್ತೀರಾ ಅದು ನಿಮ್ಮ ಮೇಲೆ. You have to fight out your own challenges, your own problems. So that is what I need to share with you. Good luck and happy learning. Keep reading, keep growing. Thank you. See you.